ಓಕೆ, ದಾಖಲೆ ಇಲ್ಲದ ಲಕ್ಷ ಲಕ್ಷ ಹಣ ಸೀಸ್ ಆಗಿದೆ. ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ 12.16 ಲಕ್ಷ ಹಣ ಜಪ್ತಿ. ಉದ್ಯಮಿಯೊಬ್ಬರು ಹಣ ಸಾಗಿಸ್ತಾ ಇದ್ದಾಗ ಹಣ ಸೀಸ್ ಮಾಡಲಾಗಿದೆ. ಕೋಳಿ ವ್ಯಾಪಾರ ಮಾಡ್ತಾ ಇದ್ದ ನಾರಾಯಣ್ ಎಂಬುವರ ಹಣ ಅಂತೆ. ಆದರೆ ದಾಖಲೆ ಇಲ್ಲದ ಕಾರಣಕ್ಕಾಗಿ ಹಣವನ್ನು ಸೀಸ್ ಮಾಡಿದ್ದಾರೆ. ನೆಲಮಂಗಲ ಟೌನ್ ಸ್ಟೇಷನ್ ವ್ಯಾಪ್ತಿಯಲ್ಲೂ ಹಣ ಸೀಸ್ ಆಗಿದೆ. ದಾಖಲೆ ಇಲ್ಲದ 8 ಲಕ್ಷ ಹಣ ಸೀಸ್ ಆಗಿದೆ. ನೆಲಮಂಗಲ ಟೌನ್ ಸ್ಟೇಷನ್ ವ್ಯಾಪ್ತಿಯ ಚೆಕ್ ಪೋಸ್ಟ್ನಲ್ಲಿ ಸೀಸ್. ಯಾಕೆಂದರೆ ನಿನ್ನೆಯಿಂದಲೇ ಕೋಡ್ ಆಫ್ ಕಂಡಕ್ಟ್ ಜಾರಿಗೆ ಬಂದಿರೋದ್ರಿಂದ ನಿನ್ನೆಯಿಂದಲೇ ಎಲ್ಲ ಚೆಕ್ ಪೋಸ್ಟ್ಗಳಲ್ಲಿ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನು ಮುಂದಕ್ಕೆ ಇವೆಲ್ಲ ದುಡ್ಡು ಪ್ರತಿನಿತ್ಯ ಒಂದೊಂದು ಕಡೆ ಸಿಗ್ತಾನೆ ಇರುತ್ತೆ ದಾಖಲೆ ಇಲ್ಲದೇ. ಬಟ್ ಇಲ್ಲಿ ನಿಜವಾಗ್ಲೂ ಅದು ಬಿಸ್ನೆಸ್ ಬಂದೇ ಆಗಿದ್ದರೆ ಅವ್ರು ದಾಖಲೆ ಕೊಟ್ಟರೆ ಹಣ ರಿಲೀಸ್ ಮಾಡ್ತಾರೆ, ಹಾಗೇನಿಲ್ಲ. ಚುನಾವಣೆಯಲ್ಲಿ ಅಕ್ರಮಕ್ಕೋಸ್ಕರ ಬಳಕೆ ಆಗ್ತಿದೆಯಾ ಅನ್ನೋ ಅನುಮಾನದ ಮೇಲೆ ಈ ಥರ ದುಡ್ಡನ್ನು ಸೀಸ್ ಮಾಡ್ತಾರೆ. ಸರಿಯಾದ ದಾಖಲೆ ಕೊಟ್ಟರೆ ಹಣ ರಿಲೀಸ್ ಮಾಡ್ತಾರೆ. ಇಲ್ಲ ಅಂತಂದರೆ ಚುನಾವಣೆ ಮುಗಿಯೋ ತನಕ ಆ ದುಡ್ಡು ರಿಲೀಸ್ ಆಗಲ್ಲ. ಸೊ ಹಾಗಾಗಿ ಈಗ ಬೇರೆ ಬೇರೆ ಕಡೆ ಸುದ್ದಿ ಬರ್ತಾನೇ ಇದೆ ಹಣ ಸೀಸ್ ಮಾಡಿರ್ತಕ್ಕಂಥದ್ದು. ಒಂದು ಮೈಸೂರಿನ ಅಶೋಕನಗರ ಠಾಣಾ ವ್ಯಾಪ್ತಿಯಲ್ಲಿ 12.16 ಲಕ್ಷ, ಹಾಗೆಯೇ ನೆಲಮಂಗಲ ಟೌನ್ ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ 8 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ. ಮೊದಲ ದಿನವೇ ನೆನ್ನೆನೇ ಚುನಾವಣೆ ಘೋಷಣೆಯಾಗಿದ್ದು ನೆನ್ನೆನೇ ದುಡ್ಡು ಸೀಸ್ ಆಗಿದೆ. ಇನ್ಮೇಲೆ ಈ ಚೆಕ್ ಪೋಸ್ಟ್ಗಳಲ್ಲಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಬೇಕಾದ್ರೆ ಚೆಕ್ ಪೋಸ್ಟ್ಗಳಲ್ಲಿ ಚೆಕ್ ಮಾಡ್ತಾನೆ ಇರ್ತಾರೆ.